ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಮಕರ ಸಂಕ್ರಾಂತಿ ಹಬ್ಬದ ರಂಗೋಲೆ ಬಿಟ್ಕೊಂಡಿದ್ದೀನಿ. ನೋಡ್ಬೋದು, ಎಂದಿನಂತೆ ನಾನು ಮನೆ ಬಾಗಿಲೆಲ್ಲ ತೊಳೆದು ನೀಟಾಗಿ ಈ ಥರ ರಂಗೋಲೆ ಬಿಟ್ಕೊಂಡಿದ್ದೀನಿ. ಕಲರ್ ರಂಗೋಲೆನ ನಾನು ಯಾವಾಗಲೂ ಸ್ಪೆಷಲ್ ಡೇಸ್ಗಳಲ್ಲಿ ಸ್ಪೆಷಲ್ ಆಗಿ ಈ ಥರ ರಂಗೋಲೆ ಬಿಡೋದು ನನಗೆ ಯಾವಾಗಲೂ ಅಭ್ಯಾಸ. ಇವತ್ತು ನಾನು ಹಬ್ಬ ಆಗಿರೋದ್ರಿಂದ ಹೂಗಳಲ್ಲಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಮನೆಗೆಲ್ಲ. ಅಲ್ಲಲ್ಲಿ ಈಗ ನೋಡ್ಬೋದು, ಮಕರ ಸಂಕ್ರಾಂತಿ ಹಬ್ಬದ ಸಿಂಬಾಲಿಕ್ ಡಿಸೈನ್ ನ ಫ್ಲವರ್ ಡೆಕೋರೇಷನ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಹಬ್ಬ ಅಂದ್ರೆ ನಾವು ಸ್ಪೆಷಲ್ ಆಗಿ ಸಂಭ್ರಮಿಸೋ ದಿನ ಅದು. ಹಂಗಾಗಿ ಕಲರ್ಫುಲ್ ಆಗಿರ್ಬೇಕು ಅಂದ್ಬಿಟ್ಟು ನಾನು ಬಾಗಿಲಿಗೆ ಕಲರ್ ರಂಗೋಲಿ ಬಿಟ್ಕೊಂಡಿದ್ದೀನಿ. ಹಾಗೆ ಮನೆ ಒಳಗಡೆ ಈ ತರ ಹೂವಿನ ಅಲಂಕಾರನ ಮಾಡ್ಕೊಂಡಿದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ಹಬ್ಬಕ್ಕೊಂದು ಕಳೆ ಕಟ್ಟುತ್ತೆ. ನಾನೀಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಪೂಜೆ ಮಾಡ್ಬೇಕಾದ್ರೆ ಪ್ರತಿ ಸಲಿನೂ ನನ್ನ ಕುಟುಂಬನ ನೆಮ್ಮದಿ ತೃಪ್ತಿಯಿಂದ ಇಡಪ್ಪ ದೇವ್ರೆ ಅಂತ ಕೇಳ್ಕೊಳ್ತೀನಿ. ಇದೇ ಮೊದಲ ಬಾರಿಗೆ ನನ್ನ ಮಗಳು ಇಲ್ದಾನೆ ನಾನು ಮಕರ ಸಂಕ್ರಾಂತಿನ ಆಚರಿಸ್ತಾ ಇರೋದು. ಅವಳು ಸೆಕೆಂಡ್ PUC ಆಗಿರೋದ್ರಿಂದ ನೆಕ್ಸ್ಟ್ ಮಂತ್ ಅವಳು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅವಳು ಬರೋಕ್ಕಾಗಿಲ್ಲ. ಆದರೆ ಡೈಲಿ ಕಾಲ್ ಮಾಡ್ತಿರ್ತಾಳೆ. ಒಂದಿನ ಕಾಲ್ ಮಾಡಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಯ್ತಾ ಇರುತ್ತೆ ನಮಗೆ. ಅವಳ ವಾಯ್ಸ್ ಕೇಳೋ ತನಕ ಸಮಾಧಾನ ಆಗೋದಿಲ್ಲ. ನೆಕ್ಸ್ಟ್ ಮಂತ್ ಬರೋ ಎಕ್ಸಾಮ್ನ ಚೆನ್ನಾಗಿ ಬರೀಲಿ ಅಂದ್ಬಿಟ್ಟು ದೇವ್ರನ್ನ ಇಲ್ಲೇ ಕೇಳ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸೆಲೆಬ್ರೇಷನ್ ಮಾಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ಹಂಗಾಗಿ ಹಬ್ಬಗಳು ಬಂದರೆ ಅವಳಿಗೆ ತುಂಬ ಖುಷಿ ಆಗುತ್ತೆ. ಮನೆ ಮುಂದೆ ರಂಗೋಲೆ ಬಿಡೋದು, ಮನೆಗೆಲ್ಲ ಫ್ಲವರ್ ಡೆಕೋರೇಷನ್ ಮಾಡೋದು, ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಮನೆಗೆಲ್ಲ ನೆಂಟರು ಬರೋದು ಅವಳಿಗೆ ಯಾವಾಗಲೂ ಇಷ್ಟ. ಪ್ರತಿ ಹಬ್ಬ ಮತ್ತು ಸ್ಪೆಷಲ್ ಡೇಸ್ಗಳಲ್ಲಿ ಕಾಲ್ ಮಾಡಿದಾಗ ಇಬ್ರಿಗೂ ಕೂಡ ವಿಶ್ ಮಾಡಿ ಆಮೇಲೆ ಮಾತು ಶುರು ಮಾಡೋದವಳು. ಈ ಸತಿ ಹಬ್ಬಕ್ಕೆ ನಾನು ಇಲ್ವಲ್ಲ ಅಂತ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಇದ್ಲು. ಆಮೇಲೆ ಅವಳೇ ಸಮಾಧಾನ ಮಾಡ್ಕೊಂಡ್ಲು, ನೆಕ್ಸ್ಟ್ ವರ್ಷ ಕೂಡ ಹಬ್ಬ ಬರುತ್ತೆ ಅವಾಗ ನಾನು ಇರ್ತೀನಿ ಅಂತ. ಮಗಳಿಲ್ದಾನೆ ಇಷ್ಟು ಜೋರಾಗಿ ಹಬ್ಬ ಮಾಡ್ತಾ ಇದ್ದೀರಲ್ಲ ಅಂತ ಕೆಲವರು ಅನ್ಕೋಬಹುದು. ನಮಗೂ ನಾವು ಟೈಮ್ ಕೊಡ್ಕೋಬೇಕು ಅಂದ್ಬಿಟ್ಟು ನಾವಿದ್ದಾಗಲೂ ಸೆಲೆಬ್ರೇಷನ್ ಮಾಡ್ತೀವಿ. ಅವಳು ಬಂದಾಗ ಇನ್ನೂ ಡಬಲ್ ಸೆಲೆಬ್ರೇಷನ್ ಮಾಡ್ತೀವಿ. ಆದರೆ ನಮ್ಮನೇಲಿ ನಾವು ಹೇಳ್ಕೊಟ್ಟಿರೋದು ಅಂದರೆ ಯಾರಿದ್ರು ಇಲ್ಲ ಅಂದ್ರೂ ನಮಗೋಸ್ಕರ ನಾವು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ. ಆದರೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲನ ಮನೆ ಮನೆಗೂ ಬೀರೋದ್ರಿಂದ ತುಂಬ ಬಿಗ್ ಸೆಲೆಬ್ರೇಷನ್ ಇರುತ್ತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೊಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಈ ಹಬ್ಬನ ಯಾರು ಸೆಲೆಬ್ರೇಷನ್ ತಂದ್ರು ಅವ್ರಿಗೆ ದೊಡ್ಡ ಕೃತಜ್ಞತೆನೇ ಹೇಳ್ಬೇಕು. ವರ್ಷಕ್ಕೊಂದ್ಸತ ನಾವು ಇನ್ನೊಬ್ರು ಕೊಡೋದು, ಅವರು ನಮಗೆ ಕೊಡೋದು, ಇದೆಲ್ಲ ಸೆಲೆಬ್ರೇಷನ್ನ ಮಾಡಬೇಕು ಅಂತಾನೆ ಎಳ್ಳು ಬೆಲ್ಲ ಕೊಬ್ಬರಿನ ಸೆಲೆಕ್ಷನ್ ಮಾಡಿದ್ದಾರೆ. ಅದು ದಾನವಕ್ಕೆ ಶ್ರೇಷ್ಠವಾದದ್ದು. ಹಾಗೆಲ್ಲ ಬ್ರಾಹ್ಮಣರುಗಳು ಮಾತ್ರನೇ ಈ ಹಬ್ಬನ ಆಚರಿಸ್ತಾ ಇದ್ರು. ಅವ್ರ ಮಾತ್ರನೇ ಯಾಕೆ ಆಚರಿಸ್ಬೇಕು, ನಾವು ಆಚರಿಸೋಣ ಅಂತ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಇವಾಗ. ನಮ್ಮ ಅಮ್ಮನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನಮ್ಮ ಕಾಲದಲ್ಲಿ ಇದೆಲ್ಲ ಶುರು ಆಯಿತು. ಚಿಕ್ಕ ವಯಸ್ಸಲ್ಲಿ ಈ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಸ್ತಿದ್ರು ನಮ್ಮಮ್ಮ. ಒಂದು ತಿಂಗಳ ಹಿಂದೆನೇ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋರು. ಕೊಬ್ಬರಿ ಹೆಚ್ಚೋದು, ಬೆಲ್ಲ ಹೆಚ್ಚೋದು, ಆನಂತರ ಇದಕ್ಕೆ ನಮಗೆ ಬಟ್ಟೆ ತಂದು ಕೊಡೋದು. ಅದಾದಮೇಲೆ ಹಬ್ಬದ ದಿನ ಅಂತೂ ಊಟ ಮುಗಿಸ್ಕೊಂಡು ರೆಡಿ ಆದರೆ 3 ಗಂಟೆಯಿಂದ ಶುರು ಮಾಡಿದ್ರೆ ಎಳ್ಳು ಬೀರಕ್ಕೆ 6 ಗಂಟೆವರೆಗೂ ಬೀರ್ತಾನೆ ಇರೋವು. ಇಡೀ ನಮ್ಮ ಏರಿಯಾನೇ ಕಲರ್ಫುಲ್ ಆಗಿ ಕಾಣ್ತಿತ್ತು ಅವತ್ತು. ಎಲ್ಲರೂ ಕಲರ್ ಬಟ್ಟೆ ಹಾಕೊಂಡು ಎಲ್ಲರ ಮನೆಗೂ ಎಳ್ಳು ಬೀರೋದೇ ಒಂದು ಖುಷಿ, ಸಂತೋಷ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಒಂದು 10-12 ಇಯರ್ಸ್ವರೆಗೂ ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದೆ. ಅದಾದ್ಮೇಲೆ ನಂತರ ಅವಳಿಗೆ ಎಳ್ಳು ಬೀರಕ್ಕೆ ಇಷ್ಟ ಆಗಲಿಲ್ಲ. ಮನೆಗೆ ಬಂದವ್ರಿಗೆ ಅವಳು ಕೊಡ್ತಾಯಿದ್ಲು. ಪೂಜೆ ಎಲ್ಲ ಮಾಡ್ಕೊಂಡ ನಂತರ ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ಸಕ್ಕರೆ ಹೆಚ್ಚು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪಾಕ ತಗೊಳಕ್ ಗೊತ್ತಿದ್ರೆ ಈ ತರ ಅಚ್ಚಿನ ಮನೆಗಳನ್ನ ಇಟ್ಕೊಂಡು ಆ ಪಾಕನ ಅದ್ರೊಳಗೆ ಹಾಕೊಂಡ್ರೆ ಈಸಿಯಾಗಿ ಸಕ್ಕರೆ ಹೆಚ್ಚನ್ನ ಪ್ರಿಪೇರ್ ಮಾಡ್ಕೋಬಹುದು. ನಮ್ಮಮ್ಮ ನಮ್ಗೆ ಎಳ್ಬೀರ್ಸ್ತಿರುವಾಗ ಹಬ್ಬಕ್ಕೆ 3 ದಿನ ಮುಂಚೆನೆ ಸಕ್ಕರೆ ಹೆಚ್ಚನ ಮಾಡಿಟ್ಕೋತಾ ಇದ್ರು. ದಿನ 1 kg ಸಕ್ಕರೆನ ಬೆಳಿಗ್ಗೆನೆ ನುಣ್ಣಿ ಹಾಕ್ತಾ ಇದ್ರು. ಹಿಂದಿನ ದಿನನೇ ಈ ತರ ಸಕ್ಕರೆ ಹೆಚ್ಚಿನ ಮನೆನ ಒಬ್ಬೊಬ್ರು ಮನೆ ಒಂದೊಂದು ಡಿಸೈನ್ ಇರ್ತಿತ್ತು. ಅವ್ರ ಮನೆಯಿಂದ ಸಕ್ಕರೆ ಹೆಚ್ಚಿನ ಮನೆ ಇಸ್ಕೊಬಂದು ಇಟ್ಕೋತಾ ಇದ್ರು. ಪ್ರಿಪೇರ್ ಮಾಡೋ ದಿನ 3 ಗಂಟೆಗೆ ಇಟ್ಕೊಂಡ್ರೆ ಸಂಜೆ 6 ಗಂಟೆವರೆಗೂ ಪ್ರಿಪೇರ್ ಮಾಡ್ತಿದ್ರು. ಅದ್ರ ಜೊತೆಗೆ ಇಬ್ಬಿಬ್ರು ಮಾಡ್ಕೋತಾ ಇದ್ರು, ಒಬ್ಬರೇ ಮಾಡ್ಕೊಂತಿರ್ಲಿಲ್ಲ. ನಮ್ಮ ಅಮ್ಮನ ಜೊತೆಗೆ ನಮ್ಮ ದೊಡ್ಡಮ್ಮನೂ ಕೂಡ ಅವ್ರ ಮನೆಗೆ ಮತ್ತೆ ನಮ್ಮ ಮನೆಗೆ ಇಬ್ರಿಗೂ ಮನೆಗೂ ಸೇರಿ ಮಾಡ್ಕೋತಾ ಇದ್ರು.
ಈಗ ನಾನು ಎಳ್ಬೀರಿಗೆ ಎಲ್ಲಾನು ಮಿಕ್ಸ್ ಮಾಡಿ ಹಾಕೊಂಡು ಈ ತರ ಪ್ರಿಪೇರ್ ಮಾಡ್ಕೊಂಡಿದೀನಿ. ಎಳ್ಬೀರ್ ಕೂಡ ನಮ್ಮನೇಲಿ ಎಳ್ಬೀರ್ ತಿನ್ನೋರು ಕಮ್ಮಿ, ದೇವ್ರಿಗೆ ನೈವೇದ್ಯಕ್ಕೆ ಇಡಕ್ಕೆ ಮತ್ತೆ ಬಂದವ್ರಿಗೆ ಎಳ್ಬೀರ್ ಕೊಡಕ್ಕೆ ಅಂತ ಸ್ವಲ್ಪ ಮಾಡ್ಕೊಂಡಿದೀನಿ. ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡ ನಂತರ ನಾನು ಬೆಳಿಗ್ಗೆ ತಿಂಡಿಗೆನೆ ಶಾವ್ಗೆ, ಚಿಲ್ಕವರೆಕಾಳು ಗೊಜ್ಜು ಮತ್ತೆ ಕಾಯಲ್ಲಿ ಮಾಡ್ಕೊಂಡಿದೀನಿ. ಈಗ 100 ವರ್ಷದ ಹಳೆ ಕಾಲದ ಈ ಶಾವ್ಗೆ ಒಳ್ಳಲ್ಲಿ ಈಗ ಶಾವ್ಗೆ ಹೊತ್ಕೊಳ್ತೀನಿ. ಈಗ 100 ವರ್ಷದ ಶಾವ್ಗೆ ಒಳ್ಳು ಅಂದ್ಮೇಲೆ ಇದಕ್ಕೊಂದು ಇಷ್ಟು ಇರ್ಲೇಬೇಕಲ್ವಾ. ಶಾವ್ಗೆ ಒಳ್ಳು ನಮ್ ತಾತನ್ ಕಾಲದ್ದು. ನಮ್ ತಾತನ ಜೊತೆ 4 ಜನ ಅಣ್ಣ ತಮ್ಮದಿರು ಈ ಶಾವ್ಗೆ ಒಳ್ಳಲ್ಲಿ 4 ಜನನು ಕೂಡ ಒಂದೇ ದಿನ ಶಾವ್ಗೆ ಮಾಡ್ಕೋತಾರೆ. ಹೇಗೆ ಅಂತ ಗೊತ್ತಾ? ಒಬ್ರಾದ್ಮೇಲೆ ಒಬ್ರು ಶಾವ್ಗೆ ಒಳ್ಳನ್ನ ತಗೊಂಡೋಗಿ ಅದಕ್ಕೆ ಎಷ್ಟು ಜಗಳ ನಡೀತಿತ್ತು ಗೊತ್ತಾ, ಒಬ್ರಿಂದ ಒಬ್ರು ಮನೆಗೆ ಹೋಗಕ್ಕೆ. ಅವ್ರಿಗೆ ನಿಲ್ಲಿಲ್ಲ. ನಮ್ ತಂದೆಯವ್ರ ಕಾಲಕ್ಕೂ ಅದು ಕಂಟಿನ್ಯೂ ಆಯ್ತು. ನಮ್ ತಂದೆಯವ್ರ ಜೊತೆನೂ 4 ಜನ ಅಣ್ಣ ತಮ್ಮದಿರಲ್ವಾ, 4 ಮನೆನೂ ಒಂದೇ ದಿನ ಅದು ಶಾವ್ಗೆ ಒತ್ತುತ್ತಾ ಇತ್ತು. 12 ಗಂಟೆಗೆ ಶಾವ್ಗೆ ಒತ್ತಕ್ ಶುರು ಮಾಡಿದ್ರೆ ಮಧ್ಯಾಹ್ನ 2 ಗಂಟೆ ಆಗೋದು ಎಲ್ಲಾರ ಮನೆ ಶಾವ್ಗೆ ಒತ್ಕೊಬರೋಷ್ಟಲ್ಲಿ. ಯಾಕೆ ಅಂದ್ರೆ 12 ಗಂಟೆಯಿಂದ 2 ಗಂಟೆ ಒಳಗಡೆ ಎಡೆ ಇಕ್ಕಿ ಊಟ ಮಾಡಿ ಮುಗಿಬೇಕಿತ್ತು. ಯಾರ ಮನೆ ಶಾವ್ಗೆ ಒತ್ತುತ್ತಾ ಇರ್ತದೆ ಅವ್ರ ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗ್ಬೇಕಂದ್ರೆ ಅವ್ರ ಮನೆಯವರು ಅಲ್ಲೇ ಕೂತಿದ್ದು ಇಸ್ಕೊಂಡು ಹೋಗ್ಬೇಕಿತ್ತು. ಇಲ್ಲ ಅಂದ್ರೆ ಮಧ್ಯದ ಗ್ಯಾಪಲ್ಲಿ ಯಾರು ಬಂದು ಇಸ್ಕೊ ಹೋಗ್ತಾ ಇದ್ರು. ಅದಕ್ಕೆ ಹಬ್ಬದ ಹಿಂದಿನ ದಿನನೇ ಯಾರ ಮನೆ ಶಾವ್ಗೆ ಒಳ್ಳೈತೆ ಕೇಳ್ಕೊಂಡು ಈಸ್ಕೊಂಡು ಮಡಿಕೊಬಿಡ್ತಾ ಇದ್ರು ಫಸ್ಟ್ ಹೊತ್ತವ್ರು. ಆಮೇಲೆ ಆ ಶಾವ್ಗೆ ಒಳ್ಳು ಯಾರ್ ಕೊನೆಯಲ್ಲಿ ಓದ್ತಿರ್ತದೆ ಅವ್ರ ಮನೇಲೆ ಇಡೀ ವರ್ಷ ಇರ್ತಾ ಇತ್ತು. ಆಮೇಲಿಂದ ಹಬ್ಬದ ಹಿಂದಿನ ದಿನ ನೆನ್ಕೊಳ್ಳೋರು ಯಾರ ಮನೆ ಐತೆ ಶಾವ್ಗೆ ಒಳ್ಳು ಅಂತ. ಶಾವ್ಗೆ ಒಳಗೆ ಯಾಕೆ ಇಷ್ಟು ಡಿಮ್ಯಾಂಡ್ ಅಂತ ಅಂದ್ರೆ, ಹೊಸ ಶಾವ್ಗೆ ಒಳ್ಳು ಯಾರ ಮನೆನೇ ಇದ್ರೂ ಈ ತರ ಶಾವ್ಗೆ ಒತ್ತಕ್ ಆಗೋದಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಹೋಲ್ಗಳು ಇವತ್ತಿನ ಪ್ಲೇಟ್ಗಳಿಗೆ ಬಂದಿರೋದು. ಅವತ್ತಿನ ಕಾಲದ ಕಾರ್ಪೆಂಟ್ರು ತುಂಬಾ ಚೆನ್ನಾಗಿ ಈ ಪ್ಲೇಟ್ನ ತಯಾರು ಮಾಡಿದ್ದಾನೆ. ತುಂಬಾ ಸಣ್ಣ ಸಣ್ಣ ಹೋಲ್ ಇದೆ, ಹಂಗಾಗಿ ಶಾವ್ಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಶಾವ್ಗೆ ಒಳಗೆ ಇಷ್ಟೊಂದು ಡಿಮ್ಯಾಂಡು. ಇಲ್ಲಿ 2 ಹೋಲ್ ಕಾಣ್ತಿದ್ಯಲ್ವಾ, ಒಂದು ಅಕ್ಕಿ ಶಾವ್ಗೆ ಹೊತ್ಕೊಳ್ಳೋದು, ಒಂದು ರಾಗಿ ಶಾವ್ಗೆ ಹೊತ್ಕೊಳ್ಳೋದು. ಈಗ ರಾಗಿ ಶಾವ್ಗೆ ಹೊತ್ಕೊಳ್ಳೋದು ಹಾಳಾಗೈತೆ, ಈಗ ಅಕ್ಕಿ ಶಾವ್ಗೆಲ್ಲ 2 ಹೊತ್ಕೋಬೇಕು. ನಾನೀಗ 2 ಹೊತ್ಕೊಂಡಿದ್ದೀನಿ. ಈಗ ಅರುಣ ನಾನು ಇಬ್ರು ಊಟ ಮಾಡ್ಕೊಳ್ತಾ ಇದ್ವಿ. ನಮ್ಮನೆಯವ್ರಾಗ್ಲೇ ಊಟ ಮಾಡ್ಕೊಂಡು ಹೋದ್ರು. ಮಡಿಕೆಯಲ್ಲಿ ಚಿತ್ಕವರೆಕಾಳು ಸಾಂಬಾರು ಮತ್ತೆ ಕಾಯಲ್ಲಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಊಟ ಮಾಡಾದ್ಮೇಲೆ ಎಳ್ಬೀರಾಗ ಬರ್ತಾರಲ್ವ ಅವ್ರ ಕುಂಕುಮ ಕೊಡೋಕೆ ರೆಡಿ ಮಾಡ್ಕೋಬೇಕು. ಇವತ್ತೊಂದು ಚಿತ್ಕವರೆಕಾಳು ಸಾಂಬಾರು ಶಾವ್ಗೆ ಜೊತೆ ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮನ ಮನೆ ಎದುರುಗಡೆ ಮನೆಯವ್ರು ಬಂದಿದ್ರು ಎಳ್ಬೀರ್ಸಕ್ಕೆ. ಅವ್ರ ಮಕ್ಳು ಕರ್ಕೊಂಡು ಅವ್ರ ಕುಂಕುಮ ಕೊಡ್ತಾ ಇದ್ದೆ. ಈ ಪುಟ್ಟ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡಿಸ್ಕೊಂಡು ಅವ್ರ ಅಮ್ಮ ಕರ್ಕೊಂಡು ಬಂದಿದ್ದಾರೆ. ಇವ್ರ ಅಮ್ಮನೇ 2 ಮಕ್ಳಿಗೂ ಈ ಡ್ರೆಸ್ ಸ್ಟಿಚ್ ಮಾಡಿ ರೆಡಿ ಮಾಡಿರೋದು. ಇಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿರೋದಕ್ಕೆ ಇಬ್ರು ಜೊತೆಲಿ ಕೂರಿಸಿ ಕುಂಕುಮ ಹಚ್ಚಿ ಎಳ್ಬೀರ್ ಕೊಡ್ತಾ ಇದ್ದೀನಿ. ಇದನ್ನ ನೋಡ್ತಾ ಇದ್ರೆ ನನ್ನ ಬಾಲ್ಯನೇ ನೆನಪಾಗುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಎಳ್ಬೀರ್ತಾ ಇದ್ದಿದ್ದು. ಅದಾದ್ಮೇಲೆ ನನ್ನ ಮಗಳಿಗೆ ಎಳ್ಬೀರ್ಸ್ತಾ ಇದ್ನಲ್ಲ ಆ ದಿನಗಳು. ನಮ್ಮ ಅತ್ತೆ ಮೊಮ್ಮಗೂ ಕೂಡ ಬಂತು, ಅದಕ್ಕೂ ಈಗ ಕುಂಕುಮ ಹಚ್ಚಿ ಎಳ್ಬೀರ್ ಕೊಡ್ತಾ ಇದ್ದೀನಿ. ನಮ್ಮ ಕಾಲದಲ್ಲಿ ಸ್ವಲ್ಪ ಅನುಕೂಲ ಕಮ್ಮಿ ಇರೋದ್ರಿಂದ ಇರೋದ್ರಲ್ಲೇ ಚೆನ್ನಾಗಿ ರೆಡಿಯಾಗಿ ಎಳ್ಬೀರ್ತಾ ಇದ್ವಿ. ನನ್ನ ಮಗಳು ಒಬ್ಬಳೇ ಮಗಳಾಗಿರೋದ್ರಿಂದ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳಕ ಬಂದಿರೋದ್ರಿಂದ ನನ್ನ ಮಗಳಿಗೆ ಮೈಸೂರಿಗೆ ಹೋಗಿ ಡಿಫ್ರೆಂಟ್ ಬಟ್ಟೆ ತಂದು ಎಳ್ಬೀರಿಸ್ತಾ ಇದ್ದೆ ಅವತ್ತಿನ ಕಾಲಕ್ಕೆ. ಇವತ್ತು ಆ ಡ್ರೆಸ್ ಎಲ್ಲ ಹಂಗೆ ಇದೆ, ಹೊಸ ಬಟ್ಟೆ ಥರನೇ. ಅದು ಅವಳ ನೆನಪಿಗೋಸ್ಕರ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾರಿಗೂ ಕೊಟ್ಟಿಲ್ಲ ಆ ಡ್ರೆಸ್ನ. ನಾನು ಪ್ರತಿ ವರ್ಷವೂ ಒಂದೊಂದು ಥರ ಒಂದೊಂದು ಡ್ರೆಸ್ ತಂದು ಎಳ್ಬೀರಿಸ್ತಾ ಇದ್ದೆ. ನಮ್ಮ ದೊಡ್ಡಮ್ಮದಿರು ಮತ್ತು ಅಕ್ಕ ತಂಗಿಯರು ಇಂದು ಎಳ್ಬೀರಕ್ಕೆ ಬರೋದನ್ನೇ ಕಾಯ್ತಾ ಇರೋರು. ಈ ವರ್ಷ ಅವ್ರ ಅಮ್ಮ ಯಾವ ಥರ ರೆಡಿ ಮಾಡಿಸ್ಕೊಂಡು ಕರ್ಕೊಬರ್ತಾಳೆ ಎಳ್ಬೀರಕ್ಕೆ ಅಂತ. ಪಕ್ಕದ ಮನೆ ಹುಡುಗಿ ಕೂಡ ಬಂದ್ಲು, ಅವಳು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ಳು. ಈ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್.